ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಟೌನ್ಶಿಪ್ ಚಿಟಾಪಟಿ ಮತ್ತೆ ಜೋರಾಗಿರುವಂತದ್ದು. ವಿಧಾನಸೌಧಕ್ಕೆ ಚರ್ಚೆಗೆ ಬನ್ನಿ ಅಂತ ಹೇಳಿ ಸಿಎಂ ಆಹ್ವಾನವನ್ನ ನೀಡಿದ್ರು. ಆದ್ರೆ ವಿಧಾನಸೌಧಕ್ಕೆ ಬೇಡ, ಭೂ ಸ್ವಾಧೀನ ಸ್ಥಳಕ್ಕೆ ಬನ್ನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಆಹ್ವಾನವನ್ನ ನೀಡ್ತಾ ಇರುವಂತದ್ದು. ಹೋರಾಟದ ಸ್ಥಳದಲ್ಲಿ ಚರ್ಚೆಗಳು ಸಂವಾದಗಳು ನಡೆಸೋದು ಅಸಾಧ್ಯ. ಇಲ್ಲಿ ಈ ಹಿಂದೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವ ಸ್ಥಳಕ್ಕೆ ಬೇಕಾದರೂ ಕರೆಯಿರಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ತಮ್ಮ ಮಾತನ್ನ ಬದಲಾಯಿಸುತ್ತಿದ್ದಾರೆ. ಇಲ್ಲ, ಭೂ ಸ್ವಾಧೀನ ಸ್ಥಳಕ್ಕೆ ಬನ್ನಿ, ಹೋರಾಟದ ಸ್ಥಳದಲ್ಲಿಯೇ ಇದರ ಬಗ್ಗೆ ಚರ್ಚೆ ನಡೆಸೋಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಪ್ರತಿಭಟನಾ ಸ್ಥಳದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಸಮಸ್ಯೆ ಇತ್ಯರ್ಥ ಮಾಡೋ ಬದಲು ಇಲ್ಲಿ ಮತ್ತೊಂದು ಹೈಡ್ರಾಮಾಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಭಾಸವಾಗ್ತಾ ಇರುವಂತದ್ದು. ಇಲ್ಲಿ ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ಕಾರಣವಾಗಿರುವಂತಹ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ಚರ್ಚೆಗೆ ಎಲ್ಲಿಗೆ ಕರೆದ್ರೂ ಕೂಡ ಬರುವೆ ಅಂತ ಹೇಳಿ ಕೇಂದ್ರ ಸಚಿವರಾದಂತ ಎಚ್.ಡಿ.ಕೆ ಹೇಳಿದ್ರು. ಈಗ ದಿಢೀರ್ ಅಂತ ಹೇಳಿ ತಮ್ಮ ನಿಲುವಿನಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಚಪ್ಪ, ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಈ ಟೌನ್ಶಿಪ್ ಚಟಾಪಟಿ ಮುಂದುವರಿತಾ ಇದೆ. ಇಲ್ಲಿ ಇಬ್ಬರು ಮಾತುಕತೆಯನ್ನ ನಡೆಸ್ತಾರೆ, ಒಂದು ಇತ್ಯರ್ಥಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರೆ ಇವರ ಫೈಟ್ ಹೈಡ್ರಾಮಾವೇನು ಮುಗಿತಾ ಇಲ್ಲ. ಹಾಗಾದ್ರೆ ಇದು ಕೇವಲ ಚರ್ಚೆಗಳಾಗ್ತಾನೆ ಹೋಗುತ್ತಾ ಅಥವಾ ಇದಕ್ಕೊಂದು ಅಂತ್ಯ ಸಿಗುತ್ತಾ? ಸುನಿಧಿ, ಇದು ರಾಜಕೀಯ ಕಾರಣಗಳಿಗೋಸ್ಕರ ಈ ಚರ್ಚೆಯನ್ನ ಮುಂದುವರಿಸಿದ್ದಾರೆ. ಇಬ್ರು ಸಹ ಪ್ರತಿಷ್ಠೆಯನ್ನ ಪಣಕ್ಕಿಟ್ಕೊಂಡು ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಯೋಜನೆಯನ್ನ ಅಂಕಿತ ಹಾಕಿ ಆ ಯೋಜನೆಯನ್ನು ಆರಂಭಿಸಿದ ಕುಮಾರಸ್ವಾಮಿ ಅವರು ಈಗ ಯೋಜನೆಗೆ ಅವರು ಉಲ್ಟಾ ಹೊಡಿತಿದ್ದಾರೆ. ಹಾಗೆ ನಾ ಯೋಜನೆಯನ್ನ ನೋಟಿಫಿಕೇಶನ್ ಮಾಡಿರ್ಲಿಲ್ಲ, ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಿಲ್ಲ, ಕೇವಲ ಅದರ ಎಷ್ಟು ಭೂಮಿ ಬೇಕು ಏನು ಎತ್ತಂತ ಬಗ್ಗೆ ನಾವು ಆ ಒಂದು ಯೋಜನೆಯನ್ನ ಆರಂಭಿಸಿದೆ ಅಂತ ಅನ್ನೋ ಮೂಲಕ ಕುಮಾರಸ್ವಾಮಿ ಅವರು ಇಡೀ ಸಮಸ್ಯೆಗೆ ಕಾರಣವೇ ಕುಮಾರಸ್ವಾಮಿ ಅವರು. ನಂತರ ಕೈ ಬಿಟ್ಟಿದ್ದೆ ಅದು 2006ರಿಂದ ಇದುವರೆಗೆ 2026 ತನಕ 20 ವರ್ಷಗಳಾಗಿವೆ, ಯೋಜನೆಗಳು ಟೇಕ್ ಆಫ್ ಆಗಿಲ್ಲ ಅಂತ ಅದನ್ನ ಕುಮಾರಸ್ವಾಮಿ ನೆಪಗಳನ್ನ ಮುಂದೂಡುವ ಮೂಲಕ ಅಥವಾ ಮುಂದೊಡ್ಡುವ ಮೂಲಕ ಆ ಒಂದು ಯೋಜನೆಯಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದು. ಅದಾದ ನಂತರ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಇರ್ಬೋದು, ಬಸವರಾಜ ಬೊಮ್ಮಾಯಿ ಸರ್ಕಾರ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಸರ್ಕಾರದ ಹಂತದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳಾಗಿ ಕೆಲವು ಕೈ ಬಿಡುವಂತದ್ದಾಗಿದೆ. ನಂತರ ಅದನ್ನ ರೆಡ್ ಝೋನ್ ಸೇರಿಸಲಾಗಿತ್ತು, ಮತ್ತೆ ಅದನ್ನ ಮರು ವಶಪಡಿಸಿಕೊಡಲಾಗಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆ ಒಂದು ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿತ್ತು. ನಂತರ ಕುಮಾರಸ್ವಾಮಿ ಬಂದ ನಂತರ ಅದನ್ನ ಮುಂದುವರಿಸಲಾಗಿದೆ. ಈ ರೀತಿಯಾಗಿ ನಿರಂತರವಾಗಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪರಿವರ್ತನೆಗಳ ಮೂಲಕ ಆ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಅದು ಈ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಗೊಂದಲ ಅಂತಂದ್ರೆ ಅಲ್ಲಿನ ಸ್ಥಳೀಯರು, ಸಾರ್ವಜನಿಕರು ಎರಡೂ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಬಹುತೇಕ ಸಾರ್ವಜನಿಕರು ಏನು ಹಿಡುವಳಿಯನ್ನ ದೊಡ್ಡ ಮಟ್ಟದ ಹಿಡುವಳಿಯನ್ನು ಹೊರತುಪಡಿಸಿ ಅಂದ್ರೆ ಪ್ಲಾಂಟೇಶನ್ ಏನಿದೆ, ತೆಂಗಿನ ಮರ ಇರ್ಬೋದು, ಅಡಕೆ ಮರ ಇರ್ಬೋದು, ಮತ್ತೆ ಕೆಲವು ಮಾವಿನ ಮರಗಳನ್ನ ಅಥವಾ ಹಿಡುವಳಿ ಬರ್ತಿರುವಂತ ಮಾವಿನ ಬೆಳೆಗಳಲ್ಲಿ ಹಿಡುವಳಿ ಬಂದಿರುವಂತರು, ತೆಂಗಿನ ಮರಗಳಲ್ಲಿ ಹಿಡುವಳಿ ಬರ್ತಾ ಇರೋಂತ ಅಂದ್ರೆ ಫಲವನ್ನ ತೆಗೆದುಕೊಳ್ತಿರೋ ಮಾತ್ರ ರೈತರು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಳಿದಂತೆ ಬಹುತೇಕ ರೈತರುಗಳು ಸಣ್ಣ ಹಿಡುವಳಿದಾರರು 1 ಎಕರೆ 2 ಎಕರೆ 3 ಎಕರೆ 5 ಎಕರೆ ಇರುವಂತ ಸಾರ್ವಜನಿಕರು ರೈತರು ಭೂಮಿಯನ್ನ ಸರ್ಕಾರಕ್ಕೆ ಬಿಟ್ಟು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಹಿಂದೆ ಕುಮಾರಸ್ವಾಮಿ ಮಾಡುವಂತ ಒಂದು ಸ್ಕೀಮ್ ಅಂತಂದ್ರೆ 4,000 ಸ್ಕ್ವೇರ್ ಫೀಟ್ ಡೆವಲಪ್ ಮಾಡಿರುವಂತ ಲ್ಯಾಂಡ್ ಮತ್ತು ಪರಿಹಾರ ಹಣವನ್ನ ಕುಮಾರಸ್ವಾಮಿ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ರು. ನಂತರ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಪರಿಹಾರದ ಮೊತ್ತವನ್ನ ಎಕರೆಗೆ 2.25 ಕೋಟಿಯನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಪ್ರಸ್ತುತ ಮಾರುಕಟ್ಟೆ ದರ ಸುಮಾರು 50ರಿಂದ 1 ಕೋಟಿ ತನಕ ಆಗ್ಬೋದು. ಅದ್ರ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಹೆಚ್ಚಳ ಮಾಡುವ ಮೂಲಕ ರೈತರಿಗೆ ಪರಿಹಾರ ಪ್ರಮಾಣ ಹೆಚ್ಚಳ ಮಾಡಿದ್ದಾರೆ. ಜೊತೆಗೆ 50-50 ರೇಷಿಯೋದಲ್ಲಿ ಸುಮಾರು 9,600 ಸ್ಕ್ವೇರ್ ಫೀಟ್ ಅಂದ್ರೆ ನೀವು ಡೆವಲಪ್ಡ್ ಏರಿಯಾ 1 ಎಕರೆನಲ್ಲಿ ಸುಮಾರು 42-43 ಸಾವಿರ ಸ್ಕ್ವೇರ್ ಫೀಟ್ ಡೆವಲಪ್ಡ್ ಲ್ಯಾಂಡ್ ಸಿಗುತ್ತೆ. ಆ ಒಂದು ಲ್ಯಾಂಡ್ ನಲ್ಲಿ 9,500 ಸ್ಕ್ವೇರ್ ಫೀಟ್ ಅನ್ನು ಡೆವಲಪ್ಡ್ ಲ್ಯಾಂಡ್ ಅನ್ನ 60-80 ಅಥವಾ 40-44 ಸೈಟ್ ಇರಬಹುದು ಅಥವಾ 30-40 ಅಂತ 4 ಸೈಟ್ ತೆಗೆದುಕೊಳ್ಳಿಕ್ಕೆ ರೈತರಿಗೆ ಅವಕಾಶ ಕಲ್ಪಿಸುವ ಜೊತೆಗೆ ಹೆಚ್ಚುವರೆಗೆ ಪರಿಹಾರವನ್ನು ಸಹ ಕೊಡುವಂತ ತೀರ್ಮಾನ ಕೈಗೊಳ್ಳಿದ್ರೆ 50% ರೇಷಿಯೋದಲ್ಲಿ ಅವರಿಗೆ ಜಮೀನು ಡೆವಲಪ್ ಮಾಡಿರುವಂತ ಲ್ಯಾಂಡ್ ಇನ್ನು 50% ಪರಿಹಾರವನ್ನ ಸಿಗ್ತಾ ಇದೆ. ಹೀಗಾಗಿ ಬಹುತೇಕ ರೈತರು ಖುಷಿಯಾಗಿದ್ದಾರೆ. ಅದಕ್ಕೆ ಸಮಸ್ಯೆಗೆ ಪ್ರಮುಖ ಕಾರಣ ಅಂತಂದ್ರೆ ಆ ಒಂದು ಭಾಗದಲ್ಲಿ ಅಂದ್ರೆ ಈಗ ಕೃಷಿಯನ್ನ ನಂಬಿಕೊಳ್ಳುವಂತ ರೈತರಿಗೆ ಅಲ್ಲಿ ಕೃಷಿ ಕೆಲಸ ಕಾರ್ಯ ನಿರ್ವಹಣೆ ಮಾಡ್ಲಿಕ್ಕೆ ಜನರು ಸಿಗ್ತಾ ಇಲ್ಲ, ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ. ಹಾಗಾಗಿ ಕೃಷಿ ಕಾರ್ಯ ಬಹುತೇಕ ಸ್ಥಗಿತವಾಗಿದೆ.
ಅಲ್ಲಿ ರೇಷ್ಮೆ ಬೆಳೆ ಇರ್ಬೋದು ಅಥವಾ ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಜಮೀನು ಬೇರೆ ಬೇರೆ ಈ ತರ ಏನು ದ್ವಿದಳ ಧಾನ್ಯಗಳ ಬೆಳೆಯೋದಿರ್ಬೋದು, ತೋಟಗಾರಿಕೆ ಯಾವುದೇ ಕೆಲಸ ಕಾರ್ಯಗಳಿಗೂ ಸಹ ಅಲ್ಲಿ ಕಾರ್ಮಿಕರ ಲಭ್ಯತೆ ಇಲ್ಲ. ಆಗ ಬಹುತೇಕ ಹಿಡುವಳಿದಾರರು ಸಮಸ್ಯೆಗೆ ಒಳಗಾಗಿ ತಮ್ಮ ಜಮೀನನ್ನ ಬಿಟ್ಕೊಳ್ಲಿಕ್ಕೆ ಸಿದ್ಧರಿದ್ದೇವೆ, ನಮ್ಗೆ ಬೇರೆ ಆಲ್ಟರ್ನೇಟಿವ್ ನಮ್ಗೆ ಉದ್ಯೋಗ ಬೇಕಾಗಿದೆ ಅಂತ ಅನ್ನೋದನ್ನ ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಲ್ಲಿ ಕೆಲ ರೈತರ ಭಾವನೆಗಳನ್ನ ಕುಮಾರಸ್ವಾಮಿ ಅವರು ಎನ್ಕ್ಯಾಶ್ ಮಾಡ್ಕೊಂಡು ಹೋರಾಟಕ್ಕೆ ಸಾಥ್ ಕೊಡ್ತಿದ್ದಾರೆ ಅಂತ ಒಂದು ಆರೋಪ. ಎರಡನೇ ಆರೋಪ ಅಂತಂದ್ರೆ ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಮತ್ತು ಅವರ ಮಗನ ಸೇರಿದಂತ ಸುಮಾರು 40-50 ಎಕರೆ ಜಮೀನು ಹಿಡುವಳಿ ಜಮೀನು ಇದೆ ಅಂತ ಅನ್ನೋದು ಒಂದು ಆರೋಪ ಆದ್ರೆ, ಮತ್ತೊಂದು ಆರೋಪ ಇದೆ ಬೇನಾಮಿ ಪ್ರಾಪರ್ಟಿ ಹೊಂದಿರುವಂತ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಸದಸ್ಯರು ಬೇನಾಮಿ ಹೆಸರುಗಳಲ್ಲಿ ಪ್ರಾಪರ್ಟಿಯನ್ನು ಹೊಂದಿದ್ದಾರೆ. ಹಾಗಾಗಿ ಈ ಒಂದು ಏನು ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಆ ಒಂದು ಸಂಬಂಧಪಟ್ಟಂತೆ ಹಲವಾರು ಏನು ಬಾಲಕೃಷ್ಣ ಮಾಗಡಿ, ಬಾಲಕೃಷ್ಣ ಸೇರಿದ ಡಿ.ಕೆ. ಶಿವಕುಮಾರ್ ಸೇರಿದ ಹಲವಾರು ನಾಯಕರುಗಳು ಅನಿತಾ ಕುಮಾರಸ್ವಾಮಿ ಅವರ ಪತ್ರವನ್ನು ಸಹ ಸರ್ಕಾರಕ್ಕೆ ಬರೆದಿದ್ದು ನನಗೆ ಪರಿಹಾರವನ್ನ ಕೊಡಿ ಅಂತ ಬರ್ಕೊಂಡಿದ್ರು. ಅದು ಬೇನಾಮಿ ಪ್ರಾಪರ್ಟಿ ಅಂತ ಆರೋಪನೂ ಮಾಡಿದ್ರು. ಹೀಗಾಗಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸ್ವರೂಪದ ಚರ್ಚೆಗಳಾಗ್ತಾ ಇದೆ. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಚರ್ಚೆಗೆ ಅಂತ ಹೇಳಿದ್ರೆ, ಈ ಹಿಂದೆ ಕುಮಾರಸ್ವಾಮಿ ಅವರು ನೀವು ಎಲ್ಲಿ ಕರೆದು ನಾನು ಸಿದ್ಧ ಬಹಿರಂಗ ಚರ್ಚೆಗೆ ಅಂತ ಅನ್ನೋದನ್ನ ಒಂದು ಆಹ್ವಾನವನ್ನ ಕೊಟ್ಟಿದ್ದು. ಈಗ ಆ ಒಂದು ಸ್ಥಳಕ್ಕೆ ಬನ್ನಿ, ನೀವು ಪ್ರತಿಭಟನಾ ನಿರತರು ಎಲ್ಲಿ ಪ್ರತಿಭಟನೆ ನಡೆಸ್ತಾರೆ ಆ ಸ್ಥಳಕ್ಕೆ ಬಂದು ನೀವು ಚರ್ಚೆಗೆ ಅವಕಾಶ ಕೊಡಿ ಅಂತಂದ್ರೆ ಸಾರ್ವಜನಿಕರು ಆ ಒಂದು ಅಸಮಾಧಾನಗೊಂಡಿರ್ತಾರೆ, ಪ್ರತಿಭಟನೆ ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಹೋಗಿ ಈ ಇಬ್ಬರು ನಾಯಕರು ಚರ್ಚೆ ಮಾಡ್ಲಿಕ್ಕೆ ವೇದಿಕೆ ಸಿದ್ಧಪಡಿಸಿದ್ದಲ್ಲಿ ಸಾರ್ವಜನಿಕರ ಭಾವನೆಗಳಿಗೆ ಧಕ್ಕೆ ಉಂಟಾಗತ್ತೆ. ಮತ್ತೆ ಅಲ್ಲಿ ಈ ರೀತಿ ಒಂದು ಚರ್ಚೆ ಆದ ಸಂದರ್ಭದಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪ ಮಾಡೋ ಸಂದರ್ಭದಲ್ಲಿ ಅವರ ಭಾವನೆಗಳು ಏನು ಆಕ್ರೋಶಿತಗೊಂಡು ಅವರು ಬೇರೆ ಬೇರೆ ಹಂತದ ಸ್ವರೂಪದ ಚರ್ಚೆ ಆಗುವಂತ ಸಾಧ್ಯತೆ ಮತ್ತು ಅದು ಬೇರೆ ಬೇರೆ ರೀತಿ ತಿರುಗುವಂತ ಸಾಧ್ಯತೆ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಹೇಳುವಂತದ್ದು ವಿಧಾನಸೌಧಕ್ಕೆ ಬನ್ನಿ ಅಂತ, ಅಥವಾ ಕುಮಾರಸ್ವಾಮಿ ಹೇಳ್ತದ್ದು ಪ್ರತಿಭಟನಾ ಸ್ಥಳಕ್ಕೆ ಬನ್ನಿ ಅಂತ. ಹೀಗಾಗಿ ಇಬ್ಬರೂ ಸಹ ಯಾವುದೇ ಸಮಸ್ಯೆಯನ್ನು ಇತ್ಯರ್ಥಪಡಿಸುವಂತ ಉದ್ದೇಶ ಕಂಡು ಬರ್ತಾನೆ ಕೇವಲ ರಾಜಕೀಯ ಉದ್ದೇಶಗಳಿಗೆ ಅಥವಾ ರಾಜಕೀಯ ಮೇಲಾಟಕ್ಕೆ ಇದೊಂದು ಅವಕಾಶವನ್ನ ಕಲ್ಪಿಸುವಂತ ಒಂದು ಚಿಂತನೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋದ್ ಬದಲಾಗಿ ಗೊಂದಲವನ್ನು ಮಾಡುವಂತ ಒಂದು ಕೆಲಸವನ್ನ ಇಬ್ಬರು ನಾಯಕರು ಮಾಡ್ತಿದ್ದಾರೆ ಅಂತ ಅನುಮಾನವೂ ಸಹ ಕಾರಣವಾಗ್ತಿದೆ. ಒಟ್ಟಾರೆಯಾಗಿ ಈ ಒಂದು ವಿಷಯ ಏನು ಬಿಡದಿ ಟೌನ್ಶಿಪ್ ಪ್ರಕರಣ ಇದೆ, ಆ ಟೌನ್ಶಿಪ್ ಪ್ರಕರಣವನ್ನ ಇಬ್ಬರು ನಾಯಕರು ಯಾವ್ದಾದ್ರು ಒಂದು ಹಂತದಲ್ಲಿ ಕೂತ್ಕೊಂಡು ರೈತರ ಒಂದು ನಿರ್ಧಾರಕ್ಕೆ ಬಿಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ವೇದಿಕೆ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕಂತ ನೋಡ್ಬೇಕಾಗತ್ತೆ. ಅದ್ರ ಬದಲಾಗಿ ಕೇವಲ ಏನು ಗೊಂದಲವನ್ನ ಉಂಟು ಮಾಡಿ ಸಾರ್ವಜನಿಕರಲ್ಲಿ ಈ ಒಂದು ವಿಚಾರದಲ್ಲಿ ಗೊಂದಲ ಮಾಡೋ ಮೂಲಕ ಕಾಂಗ್ರೆಸ್ ಪಕ್ಷದ ಈ ಒಂದು ಯೋಜನೆ ವಿರೋಧವಿದೆ ಅಂತ ಹೇಳೋದು, ಜೆಡಿಎಸ್ ಪಕ್ಷ ಈ ಒಂದು ಯೋಜನೆಗೆ ಪರವಾಗಿದೆ ಅಂತ ಅನ್ನೋ ಮೂಲಕ ಇದು ರೈತರ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಮತ್ತು ರೈತರಲ್ಲಿ ಮಾನಸಿಕವಾಗಿ ಆ ಒಂದು ಆಘಾತವನ್ನು ಉಂಟು ಮಾಡುವಂತ ಪ್ರಕ್ರಿಯೆ ಯಾರಿಗೂ ಸಹ ಸಮಂಜಸವಲ್ಲ. ಹಾಗಾಗಿ ಈ ಪ್ರತಿಭಟನೆ ಬೈರಮಂಗಲದಲ್ಲಿ ಹಲವಾರು ದಿನಗಳಿಂದ ನಡೀತಾ ಇದೆ ನಿರಂತರವಾಗಿ. ಆ ಸ್ಥಳದಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಹೊರತುಪಡಿಸಿ ಇನ್ನು ಬೇಕಾದ್ರೆ ರಾಮನಗರ ಇರ್ಬೋದು ಅಥವಾ ವಿಧಾನಸೌಧ ಬೇರೆ ಬೇರೆ ಎಲ್ಲಾರು ಸಹ ಸ್ಥಳದಲ್ಲಿ ಸಾರ್ವಜನಿಕ ವೇದಿಕೆಯನ್ನು ಹೊರತುಪಡಿಸಿ ಇಬ್ಬರೂ ಸಹ ನಾಯಕರು ಕೂತ್ಕೊಂಡು ಬಹಿರಂಗವಾಗಿ ಚರ್ಚಿಸಿ ಸಾರ್ವಜನಿಕ ಸಮಕ್ಷಮದಲ್ಲಿ ಅಥವಾ ಥರ್ಡ್ ಪರ್ಸನ್ ಮುಂದೆನೂ ಸಹ ಮೂರನೇ ವ್ಯಕ್ತಿಗಳ ಮುಂದೆ ಕೂತ್ಕೊಂಡು ಚರ್ಚಿಸಿ ಈ ಒಂದು ವಿಷಯಕ್ಕೆ ಇದು ಚರ್ಚೆ ಯೋಜನೆಯನ್ನ ಕೈ ಬಿಡ್ತೀವಿ ಅಂತ ಅನ್ನೋದು ಅಲ್ಲ. ಕೇವಲ ನೀನು ಏನು ಮಾಡಿದ್ದೆ, ನಾನು ಏನ್ ಮಾಡಿದ್ದೀನಿ, ನೀನು ಏನು ಮಾಡ್ಲಿಕ್ಕೆ ಹೊರಟಿದ್ದೀಯ, ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಅನ್ನೋದು ಕೇವಲ ವಾಗ್ಯುದ್ಧಕ್ಕೆ ಅವಕಾಶ ಆಗತ್ತೆ ಹೊರತು ಇದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಇಬ್ಬರು ನಾಯಕರು ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಕೈ ಬಿಡುವಂತ ಸಾಧ್ಯತೆ ಬಹುತೇಕ ಕಡಿಮೆ. ಅದೇ ರೀತಿ ಕುಮಾರಸ್ವಾಮಿ ಸಹ ಈ ಯೋಜನೆಯ ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯವಾಗಿ ಲಾಭ ಪಡೆಯುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಮತ್ತು ಅವರ ಮಗ ಮತ್ತು ಜೆಡಿಎಸ್ ನಾಯಕರು ಮಾಡ್ಲಿಕ್ಕೆ ಹೊರಟಿರೋದು ನಿಜಕ್ಕೂ ವಿಪರ್ಯಾಸ. ಹಾಗಾಗಿ ಹಿಂದೆ ಕುಮಾರಸ್ವಾಮಿನ ಹೇಳ್ತಿದ್ರೆ ಕೇಂದ್ರ ಕೈಗಾರಿಕಾ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಕೈಗಾರಿಕೆಗಳು ಬೇಕು ಅಂತಾರೆ, ಕೈಗಾರಿಕೆಗೋಸ್ಕರ ಭೂಮಿಯನ್ನು ಕೊಡಿ. ಮಂಡ್ಯ ನಗರದಲ್ಲಿ ಒಂದು ಕೈಗಾರಿಕಾ ಸ್ಥಾಪನೆ ಮಾಡ್ಲಿಕ್ಕೆ ನಮ್ಗೆ ಮೊದಲು ಆರಂಭದಲ್ಲಿ 100 ಎಕರೆ ಬೇಕಿತ್ತು ಅಂತಂದ್ರು. ರಾಜ್ಯ ಸರ್ಕಾರ 100 ಎಕರೆ ಕೊಡ್ಲಿಕ್ಕೆ ಒಪ್ಕೋತು. ಅದಾದ ನಂತರ 500 ಎಕರೆ ಬೇಕು ಅಂತ ತೀರ್ಮಾನ ಮಾಡಿದ್ರು. ಹೀಗಾಗಿ ಆ ಒಂದು ಯೋಜನೆ ಸಹ ಸ್ಥಗಿತವಾಗಿದೆ. ರಾಜ್ಯಕ್ಕೆ ಬರ್ಬೇಕಂತ ಹಲವಾರು ಯೋಜನೆಗಳನ್ನ ಕುಮಾರಸ್ವಾಮಿ ಅವರೇ ಇನ್ಸಿಸ್ಟ್ ಮಾಡ್ಕೊಂಡು ಆಂಧ್ರಕ್ಕೆ ರವಾನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಅವರು ರಾಜ್ಯದ ಅಭಿವೃದ್ಧಿ ಜೊತೆಗೆ ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೂ ಸಹ ಆದ್ಯತೆಯನ್ನು ಕೊಡಬೇಕಾಗತ್ತೆ ಮತ್ತು ಜನರ ಹಿತರಕ್ಷಣೆ ಮಾಡಬೇಕಾದ್ದು ಕುಮಾರಸ್ವಾಮಿ ಜವಾಬ್ದಾರಿ ಆಗಿದೆ, ರಾಜ್ಯ ಸರ್ಕಾರ ಜವಾಬ್ದಾರಿ ಆಗಿದೆ. ಹೀಗಾಗಿ ಈ ರಾಜಕೀಯ ಮೇಲಾಟವನ್ನ ಪ್ರತಿಷ್ಠೆಯನ್ನು ಬಿಟ್ಟು ನಿಜಕ್ಕೂ ಅಗತ್ಯತೆ ಇದ್ರೆ ಅದನ್ನ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳಿ. ಯಾರೆಲ್ಲ ರೈತರು ಈ ಹಿಂದೆ ಏನು
ಚನ್ನರಾಯಪಟ್ಟಣ ದೇವನಹಳ್ಳಿಲಿ ಏನಾಯ್ತು, ಭೂಮಿ 1771 ಎಕರೆ ಭೂಮಿನ ಯಾರು ಇಷ್ಟ ಇದ್ದ ರೈತರು ಬಿಟ್ಕೊಡಿ ಅಂತ ತೀರ್ಮಾನ ಆಗಿತ್ತು. ಅದೇ ರೀತಿ ಇಲ್ಲೂ ಸಹ ಇಷ್ಟ ಇರುವಂತ ರೈತರು ಬಿಟ್ಕೊಡ್ಲಿಕ್ಕೆ ಸಿದ್ಧರಂತ ರೈತರು ವಾಲಂಟಿಯರ್ ಆಗಿ ಸರ್ಕಾರಕ್ಕೆ ಕೊಡ್ಲಿ, ಇಷ್ಟವಿಲ್ಲದಿದ್ದವರು ಅದನ್ನ ಬಿಟ್ಕೊಡ್ಲಿಕ್ಕೆ ಬೇಡ ಅಂತ ನಿರ್ಧಾರಕ್ಕೆ ಬಂದ್ರೆ ಸಾರ್ವಜನಿಕವಾಗಿ ಒಂದು ರೀತಿ ಒಳ್ಳೆಯ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಇಬ್ಬರು ನಾಯಕರು ಪ್ರತಿಷ್ಠೆಯನ್ನು ಬಿಟ್ಟು ರೈತರ ಹಿತಚಿಂತನೆ ಮಾಡೋದು ಸೂಕ್ತ ಅಂತ ಅನ್ನೋದು ಸಾರ್ವಜನಿಕ ವಲಯವಾಗಿ ವ್ಯಕ್ತ ಆಗ್ತಿರುವಂತ ಒಂದು ವಿಚಾರ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.